ನಾನು ಇತ್ತೀಚೆಗೆ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾನೆ ಬರ್ತಾ ಇದ್ದೀನಿ, ಚಾನಲ್ ಡಿಮಾನಿಟೈಸ್ ಆಗೋದ್ರ ಬಗ್ಗೆ, ಚಾನಲ್ ಡಿಲೀಟ್ ಆಗೋದ್ರ ಬಗ್ಗೆ. ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಅಂತ ಅನ್ಸುತ್ತೆ. ಅದರಲ್ಲೂ ಒಂದಷ್ಟು ಜನ ಕಾಮಿಡಿಯಾಗಿ ಕಮೆಂಟ್ಗಳನ್ನ ಹಾಕೋದು ಬೇರೆ. ಇವತ್ತು ನನಗೆ ಒಂದು ಕಮೆಂಟ್ ಬಂದಿತ್ತು, ಪ್ರೂಫ್ ಸಮೇತನೇ ತೋರಿಸ್ತೀನಿ ನೋಡಿ. ಅವ್ರದ್ದು ಚಾನಲ್ ಕೂಡ ಡಿಮಾನಿಟೈಸ್ ಆಗಿದೆ, 3 ತಿಂಗಳಾಗಿತ್ತಂತೆ ಮಾನಿಟೈಸ್ ಆಗಿಬಿಟ್ಟು ಚಾನಲ್ ಈಗ ಡಿಮಾನಿಟೈಸ್ ಆಗಿದೆ ಅಂತ ಅಂದ್ಬಿಟ್ಟು ನನಗೊಂದು ಕಮೆಂಟಲ್ಲಿ ಕೇಳಿದ್ರು. ಅದು ಏನು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಡಿಮಾನಿಟೈಸ್ ಆಗಿರೋದು. ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇದ್ದೀನಿ, ಇನ್ಅಥೆಂಟಿಕ್ ಕಂಟೆಂಟ್ ಬರುತ್ತೆ, ಹುಷಾರಾಗಿರಿ. ಏನು ವಿಡಿಯೋಗಳನ್ನೆಲ್ಲ ಸ್ವಲ್ಪ ವ್ಯಾಲ್ಯೂಯಬಲ್ ವಿಡಿಯೋಗಳನ್ನ ಮಾಡಿ, ಮತ್ತು ಶಾರ್ಟ್ಸ್ಗಳನ್ನೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಕಮೆಂಟ್ಗಳು ಮಾತ್ರ ಆ ಥರ ಕಮೆಂಟ್ಗಳನ್ನ ಹಾಕ್ತೀರಾ. ಈ ಥರ ಆದಾಗ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಕಷ್ಟಪಟ್ಟು ಮಾಡ್ಕೊಂಡಿರೋ ಚಾನಲ್ ಹೋದಾಗ ಹೋಗಿರೋರಿಗೆ ಮಾತ್ರನೇ ಆ ಬೇಜಾರು, ಆ ನೋವಿರುತ್ತೆ. ಕಮೆಂಟ್ಗಳು ಹಾಕೋರಿಗೆ ನಿಮಗೆ ಏನೋ ಒಂಥರ ಕಾಮಿಡಿ ಥರ ಅಂತ ಅನ್ನಿಸ್ಬೋದು, ಆದರೆ ನಿಜವಾಗ್ಲೂ ಕಳ್ಕೊಂಡವ್ರಿಗೆ ಆ ನೋವು ಗೊತ್ತಿರುತ್ತೆ. ಇವತ್ತು ನನ್ನ ಚಾನಲ್ ಕೂಡ ಡಿಮಾನಿಟೈಸ್ ಆಗೋ ಚಾನ್ಸ್ ಇತ್ತೇನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಆ ಶಾರ್ಟ್ಸ್ಗಳನ್ನ ನೋಡಿದಾಗ, ನಂದೊಂದೆರಡು ಶಾರ್ಟ್ಸ್ಗಳನ್ನ ನೋಡಿದಾಗ ನಿಜವಾಗ್ಲೂ ಒಂಥರ ಶಾಕ್ ಆಗೋಯ್ತು. ನನಗೆ ಸಖತ್ ಭಯ ಕೂಡ ಆಯಿತು ನನಗೆ. ಆಮೇಲೆ ಓಕೆ, ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ, ಅದೇನು ಅಂತ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ವಿಡಿಯೋನ ಫಸ್ಟ್ ಪೂರ್ತಿಯಾಗಿ ನೋಡೋದನ್ನ ಕಲೀರಿ. ಯಾರ್ದಾದ್ರೂ ಸರಿನೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತೀವಿ ನಾವು ಅನ್ನೋದನ್ನ. ನಿಜವಾಗ್ಲೂ ಈ ಥರ ಆಗ್ಬಿಟ್ಟು ಅದರಲ್ಲೂ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದು ಚಾನಲ್ ಏನಾದ್ರು ಡಿಮಾನಿಟೈಸ್ ಆಯಿತು ಅಂತಂದರೆ ನಿಮ್ಗೆ ಅಪೀಲ್ ಮಾಡ್ಕೊಳ್ಳೋ ಚಾನ್ಸ್ ಕೂಡ ಕೊಡಲ್ಲ ಗೊತ್ತಾ. ಇವಾಗ ಇವ್ರದ್ದು ಹಿಂಗೆ ಆಗಿದೆ, ಇವ್ರ ಕಮೆಂಟನ್ನ ಹಾಕ್ತೀನಿ, ಬೇಕಿದ್ರೆ ನೋಡಿ ನೀವು. ಸಿಸ್ಟರ್, ನಂದು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದಿದೆ, ನಂದು ಮಾನಿಟೈಸ್ ಆಗಿ 3 ತಿಂಗಳಾಗಿತ್ತು, ಇವಾಗ ಈ ಥರ ಬಂದಿದೆ, ಅಪೀಲ್ ತಗೋತಾ ಇಲ್ಲ. ಸೊ ನನ್ನ ವಿಡಿಯೋನ ಡಿಲೀಟ್ ಆರ್ ಪ್ರೈವೇಟು ಏನು ಮಾಡೋದು ಹೇಳಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ನಿಜವಾಗ್ಲೂ ಈ ಥರ ಬಂದಾಗ ಏನು ಹೇಳೋದು ಅಂತಲೂ ಕೂಡ ಗೊತ್ತಾಗಲ್ಲ. ಯಾಕಂದರೆ ಅಪೀಲ್ ಕೂಡ ಇಲ್ಲ. ಇವಾಗ ಇಷ್ಟು ಕಷ್ಟಪಟ್ಟು ಚಾನಲ್ನ ಮಾಡಿಕೊಂಡು ಅದು ಡಿಮಾನಿಟೈಸ್ ಆಗಿ ಅದನ್ನು ಅಪೀಲ್ ಮಾಡಿ ತರಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅದಕ್ಕೆ ಹೇಳೋದು, ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಂಥ ಮಿಸ್ಟೇಕ್ಗಳನ್ನ ಮಾಡಬೇಡಿ ಅನ್ನೋದಕ್ಕೆ ತಾನೇ ಎಲ್ಲರೂ ಕೂಡ ಇಂಥ ವಿಡಿಯೋಗಳನ್ನ ಮಾಡಿ ಹೇಳ್ತಾ ಇರ್ತೀವಿ. ಒಂದ್ಸರಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಯೂಟ್ಯೂಬಲ್ಲಿ ಹಾಕಿ ನೋಡಿ, ಅದು ಎಷ್ಟು ಟೆಕ್ ಚಾನಲ್ಗಳವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅದು ಎಷ್ಟು ಚಾನಲ್ ಕಳ್ಕೊಂಡಿರೋರು ಕೂಡ ವಿಡಿಯೋಗಳನ್ನ ಮಾಡಿ ಹೇಳಿದ್ದಾರೆ. ಅದು ಯಾಕೆ ನೀವು ಬೇರೆ ವಿಡಿಯೋಗಳನ್ನ ನೋಡಲ್ಲ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಆ ಥರ ನೋಡಿ, ಬೇರೆಯವ್ರ ವಿಡಿಯೋನ ನೋಡ್ಬಿಟ್ಟು ಅವ್ರು ಏನು ಮಿಸ್ಟೇಕ್ಗಳನ್ನ ಮಾಡಿದ್ರು, ಅವ್ರದ್ದು ಯಾಕೆ ಚಾನಲ್ ಹೋಯ್ತು ಅಂತ ಗೊತ್ತಾಗತ್ತೆ. ನೀವು ಕೂಡ ಆ ಮಿಸ್ಟೇಕ್ನ ಮಾಡಿದಿರೋ ಅಥವಾ ಮಾಡಬೇಕೋ ಬೇಡವೋ ನಿಮ್ಮ ಚಾನಲ್ನ ಚೆಕ್ ಮಾಡ್ಕೊಬೋದು ಅಲ್ವಾ. ಯಾಕೆ ನೀವು ಹಂಗೆ ಮಾಡಲ್ಲ ನನಗಂತೂ ಗೊತ್ತಿಲ್ಲ. ಇವಾಗ ಇವ್ರದ್ದು ಹಿಂಗಾಗಿದೆ. ಇವಾಗ ಅವರು ವಿಡಿಯೋ ಪ್ರೈವೇಟಲ್ಲಿ ಇಟ್ಟರು, ಏನು ಡಿಲೀಟ್ ಮಾಡಿದ್ರು ಅಪೀಲೇ ಬರ್ತಾ ಇಲ್ಲ ಅಂತಂದರೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ. ಅಕಸ್ಮಾತ್ ಅಪೀಲ್ ಬಂದು ನಾವು ಅಪೀಲ್ ಮಾಡಿಬಿಟ್ಟು ಅದೇನಾದ್ರು ಚಾನಲ್ ವಾಪಸ್ ಬಂತು ಅಂದರೆ ಚಾನಲ್ ಫುಲ್ಲು ಹೊಸದಾಗಿ ಬಂದಂಗೆನೆ. ಇವಾಗ ಚಾನಲ್ ಹೆಂಗೆ ನಾವು ಸ್ಟಾರ್ಟಿಂಗಲ್ಲಿ ಶುರು ಮಾಡ್ತೀವಿ ಅಲ್ಲ, ಆ ಥರ ಝೀರೋಗೆ ಬಂದ್ಬಿಡ್ತೀವಿ. ಆ ಝೀರೋಗೆ ಬಂದಮೇಲೆ ಅಲ್ಲಿಂದ ಮತ್ತೆ ನಾವು ವಾಚ್ ಅವರ್ನ ಮಾಡಬೇಕು, 4000 ವಾಚ್ ಅವರ್ನ ಮಾಡ್ಕೊಬೇಕು, ಮತ್ತೆ ಮಾನಿಟೈಸ್ ಮಾಡ್ಕೊಬೇಕು, ಮತ್ತೆ ಡಾಲರ್ ಕಂಪ್ಲೀಟ್ ಮಾಡ್ಕೊಬೇಕು. ಇಲ್ಲಿ ತನಕ ಏನಾದರೂ ಡಾಲರ್ ಆಗಿತ್ತು ಅಂತಂದರೆ ಅದು ಕೂಡ ಹೋದಂಗೆನೆ, ಎಲ್ಲ ನೀರಲ್ಲಿ ಹೋಮನೇನೆ. ಅದಕ್ಕೆ ಬಡ್ಕೊಳ್ಳೋದು, ಹುಷಾರಾಗಿ ಮಾಡಿ ಅಂತ ಅಂದ್ಬಿಟ್ಟು. ಇಷ್ಟು ಹುಷಾರಾಗಿ ಮಾಡಿಕೊಂಡು ಕೂಡ ನಂದೊಂದೆರಡು ಶಾರ್ಟ್ಸ್ಗೆ ಹಾಕ್ತೀನಿ ನೋಡಿ, ನೀವು ಇನ್ಎಲಿಜಿಬಲ್ ಅಂತ ನನಗೆ ಗೊತ್ತಿರಲಿಲ್ಲ. ಇವರು ಮೆಸೇಜ್ ಮಾಡಿದ್ಮೇಲೆ, ಕಮೆಂಟ್ ಹಾಕಿದ್ಮೇಲೆ ಇವ್ರ ಚಾನಲ್ನೆಲ್ಲ ಒಂದ್ಸರಿ ನೋಡಿದೆ. ಇವ್ರ ಚಾನಲ್ ಕೂಡ ಏನಾಗಿದೆ ಅಂತ ಹೇಳ್ತೀನಿ. ಇವ್ರ ಚಾನಲ್ನೆಲ್ಲ ನೋಡಿ ಆದಮೇಲೆ ಒಂದ್ಸರಿ ನನ್ನ ಚಾನಲ್ನ ಚೆಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಂದು ಚಾನಲ್ ಏನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಎರಡು ಶಾರ್ಟ್ಸಲ್ಲಿ ನಿಜ ಸಖತ್ತು ಭಯ ಆಗೋಯ್ತು ನನಗೆ. ಅದನ್ನ ನೋಡ್ಬಿಟ್ಟು ಗ್ರೀನ್ ಡಾಲರ್ ಸಿಂಬಲ್ ಇರೋದು ರೆಡ್ ಡಾಲರ್ಗೆ ಬಂದು ಇನ್ಎಲಿಜಿಬಲ್ ಅಂತ ಅಂದ್ಬಿಟ್ಟು ಬಂದಿರೋದು. ಫಸ್ಟ್ ರೆಡ್ ಡಾಲರ್ ಅಷ್ಟೇ ಕಾಣಿಸ್ತು ನನಗೆ. ರೆಡ್ ಡಾಲರ್ ಯಾಕಪ್ಪ ಬಂತು, ಯಾವ್ದಾದ್ರು ಕಾಪಿ ರೈಟ್ ಬಿತ್ತಾ ಅಂತ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಇನ್ಎಲಿಜಿಬಲ್ ಅಂತ ಬಂದಿದ್ದು. ಅಂದ್ರೆ ನಿಮ್ಮ ಮಾನಿಟೈಸೇಷನ್ಗೆ ಎಲಿಜಿಬಲ್ ಇಲ್ಲ ಈ ಶಾರ್ಟ್ಸ್ಗಳು, ಇದರಿಂದ ಯಾವುದೇ ಅರ್ನಿಂಗ್ ಆಗಲ್ಲ ಅಂತ ಅಂದ್ಬಿಟ್ಟು ಅದು ಬಂದಿದ್ದು. 2 ಶಾರ್ಟ್ಸ್ಗೆ, ಒಂದಲ್ಲ ಅಂತ 2 ಹಂಗೆ ಬಂದಿರೋದು. ಅದಕ್ಕೆ ಹೇಳೋದು, ಶಾರ್ಟ್ಸ್ಗಳು ವ್ಯಾಲ್ಯೂಯಬಲ್ ಆಗಿರೋದನ್ನ ಮಾಡಿ. ಶಾರ್ಟ್ಸ್ ಅಂತಲ್ಲ, ಲಾಂಗ್ ವಿಡಿಯೋಸೇ ಆಗಲಿ, ಕಂಟೆಂಟು ವ್ಯಾಲ್ಯೂಯಬಲ್ ಕಂಟೆಂಟ್ನ ಕೊಡಿ. ಅದರಲ್ಲಿ ನಿಮ್ಮ ವ್ಯಾಲ್ಯೂ ಏನಾದರೂ ಆ್ಯಡ್ ಆಗಿರಬೇಕು, ಹ್ಯೂಮನ್ ಟಚ್ ಇರಬೇಕು ಅದರಲ್ಲಿ ಅಂತ ಅಂದ್ಬಿಟ್ಟು. ಈಗ ಅದರಲ್ಲೂ ಹ್ಯೂಮನ್ ಟಚ್ ಇತ್ತು. ನಾನು ಅದರಲ್ಲಿ ಏನು ಎಡಿಟ್ ಮಾಡ್ಕೊಂಡಿದ್ದೆ, ವಿಡಿಯೋನ ಹಾಕಿದ್ದೆ, ಆದರೆ ವಾಯ್ಸ್ ಓವರ್ ಇರಲಿಲ್ಲ, ಫೇಸ್ ಇರಲಿಲ್ಲ. ಜಸ್ಟು ಏನೋ ಒಂದು ವಿಡಿಯೋನ, ಅಂದರೆ ಏನೋ ಊಟದ್ದು ಏನರದೋ ಒಂದು ವಿಡಿಯೋ ಹಾಕಿರ್ತೀನಿ ಅಲ್ಲ, ಅದನ್ನು ಹಾಕ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಹಾಕಿದ್ದೀನಿ. ಅದಕ್ಕೆ ಅದು ಇನ್ಎಲಿಜಿಬಲ್ ಅಂತ ಬಂದಿರೋದು. ಅಂತ ಸುಮಾರು ಶಾರ್ಟ್ಸ್ಗಳಿದ್ವು,
ಒಂದಷ್ಟು ಡಿಲೀಟ್ ಮಾಡಿದೆ. ಒಂದೇ ಸರಿ ಎಲ್ಲ ಡಿಲೀಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು 4-5ನ ಡಿಲೀಟ್ ಮಾಡಿದ್ದೀನಿ. ಅವಾಗ ಅಂಥವನ್ನೆಲ್ಲ ಡಿಲೀಟ್ ಮಾಡಿಬಿಡ್ಬೇಕು. ಇನ್ನು ತುಂಬ ನಾನು ಅಂಥವನ್ನ ಹಾಕೋಕೆ ಹೋಗಿಲ್ಲ. ನಂದು ಎಲ್ಲದರಲ್ಲೂ ಕೂಡ ಜಾಸ್ತಿ ಅಡುಗೆ ಮಾಡೋದು ಮತ್ತು ರಂಗೋಲಿ ಹಾಕೋದು ಇಂಥ ಶಾರ್ಟ್ಸ್ಗಳನ್ನೇ ನಾನು ಜಾಸ್ತಿ ಹಾಕಿರೋದು. ಅದು ಹೆಂಗೆ ಇವೆರಡು ಶಾರ್ಟ್ಸ್ಗಳು ಮಾನಿಟೈಸ್ ಆಗೋ ಟೈಮಲ್ಲಿ ಇವ್ಯಾವೂ ಏನು ಪ್ರಾಬ್ಲಮ್ಮೇ ಇರಲಿಲ್ಲ, ಎಲ್ಲದಕ್ಕೂ ಓಕೆ ಆಗಿತ್ತು, ಮಾನಿಟೈಸ್ ಆಗಿತ್ತು. ಈಗ ಮಾನಿಟೈಸ್ ಆಗಿನೇ ನಂದು 4 ತಿಂಗಳು 3-4 ತಿಂಗಳು ಒಂದು 5 ತಿಂಗಳೇ ಆಗ್ತಿದೆ ಅಂತ ಅನಿಸುತ್ತೆ ಮಾನಿಟೈಸ್ ಆಗಿ. ಆಯಿತು, ಒಂದು 5 ತಿಂಗಳೇ ಆಗಿದೆ. ಅದಾದಮೇಲೆ ಇವಾಗ ನಾನು ಆ ಶಾರ್ಟ್ಸ್ಗಳನ್ನ ಚೆಕ್ ಮಾಡಿಕೊಂಡ್ರೆ ಆ ಥರ 2 ಶಾರ್ಟ್ಸ್ಗೆ ಇನ್ಎಲಿಜಿಬಲ್ ಅಂತ ಬಂದಿದೆ. ನಾನು ಇಷ್ಟು ದಿನ ನೋಡೇ ಇರಲಿಲ್ಲ ಅದನ್ನು. ನಿಜವಾಗ್ಲೂ ನನಗೆ ಶಾಕ್ ಆಗೋಯ್ತು ಗೊತ್ತಾ. ನನಗೆ ಒಂದು ಕ್ಷಣ ಚಾನಲ್ ಹೋದಂಗೆ ಅಂತ ಅನ್ನಿಸ್ಬಿಡ್ತು. ಈಗಲೂ ನನಗೆ ಡೌಟ್ ಇದೆ, ನಿಜವಾಗ್ಲೂ ಯಾವಾಗ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು ನಾನು, ಹುಷಾರಾಗಿರಿ ಅಂತ ಪ್ರತಿ ವಿಡಿಯೋದಲ್ಲೂ ಏನಕ್ಕೆ ಬಡ್ಕೊತೀನಿ ಅಂದರೆ ಇದಕ್ಕೇನೆ. ನೀವು ಎಷ್ಟೇ ಹುಷಾರಾಗಿರಿ, ನೀವು ಎಷ್ಟೇ ಚೆನ್ನಾಗಿ ಕಂಟೆಂಟ್ನ ಮಾಡಿರಿ, ಸಣ್ಣ ಮಿಸ್ಟೇಕ್ ಆದರೂ ಕೂಡ ಚಾನಲ್ ಕಿತ್ತೆಸಿತಾ ಇರ್ತಾರೆ. ಈ ಥರ ನಮ್ಮದು ಸಣ್ಣ ಚಾನಲ್ಗಳನ್ನೇ ನಾವು ಹಿಂಗೆ ಅಂತೀವಿ ಅಂದರೆ ಲಕ್ಷಗಳ್ಗಟ್ಲೆ ಸಬ್ಸ್ಕ್ರೈಬರ್ ಇರೋರು, ಲಕ್ಷಗಳ್ಗಟ್ಲೆ ವ್ಯೂಸ್ನ ತಗೊಂಡು ಅರ್ನಿಂಗ್ ಮಾಡ್ತಾ ಇರೋರು ಚಾನಲ್ಗಳೆಲ್ಲ ಹೋಗಿದೆ. ನಾನು ಅದನ್ನ ನೋಡ್ಬಿಟ್ಟೆ ನಿನ್ನೆ ವಿಡಿಯೋ ಮಾಡಬೇಕು, ಇದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡಬೇಕು ಅಂತಲೇ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ಇವರು ಕಮೆಂಟ್ ಕೂಡ ಹಾಕಿದ್ರು ಅಲ್ಲ, ನನಗೆ ಪ್ರೂಫ್ ಸಮೇತ ತೋರ್ಸೋದಕ್ಕೆ ಒಂದು ಇದು ಸಿಕ್ತು. ಇನ್ನು ಅವರ ವಿಡಿಯೋ ಅಂದರೆ ಅವ್ರ ಚಾನಲ್ ಏನಾಗಿತ್ತು ಅಂತಂದರೆ, ಅವ್ರ ಚಾನಲ್ನು ಕೂಡ ನಾನು ಓಪನ್ ಮಾಡಿ ನೋಡಿದೆ. 15,000 ಸಬ್ಸ್ಕ್ರೈಬರ್ ಇದ್ದಾರೆ ಗೊತ್ತಾ ಅವರಿಗೆ, 15,000 ಸಬ್ಸ್ಕ್ರೈಬರ್ ಇದ್ದಾರೆ. ಮತ್ತು ಏನು ವಿಡಿಯೋಸು ಶಾರ್ಟ್ಸು ಇವಿಷ್ಟೇ ಅವ್ರು ಹಾಕ್ಕೊಂಡು ಬಂದಿರೋದು. ಲೈವ್ ಕೂಡ ಮಾಡಿಲ್ಲ ಅವರು ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಏನು ವಿಡಿಯೋಗಳೆಲ್ಲದರಲ್ಲೂ ಕೂಡ ಫೇಸ್ ತೋರಿಸಿಲ್ಲ, ವಿತೌಟ್ ಫೇಸೇ ಮಾಡಿರೋದು. ಮತ್ತು ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಲಾಂಗ್ ವಿಡಿಯೋಗೆ ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಆದರೆ ಶಾರ್ಟ್ಸ್ ವಿಡಿಯೋನ ಏನು ಮಾಡಿದ್ದಾರೆ ಅಂತಲೇ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ, ಇಂಥ ಚಾನಲ್ಗಳು ಮಾನಿಟೈಸ್ ಆಗಲ್ಲ ಅಂತ ಅಂದ್ಬಿಟ್ಟು. ಸೇಮ್ ಅದೇ ರೀತಿ ಮಾಡಿದ್ದಾರೆ. ಫುಲ್ಲೂ ಒಂದೇ ಸ್ಟೈಲಲ್ಲಿ ಏನು ಬರೀ ಟೆಕ್ಸ್ಟ್ಗಳು ಬರೆದಿರೋದು, ಅದಕ್ಕೆ ಒಂದು ಮ್ಯೂಸಿಕ್ ಹಾಕಿ ಬಿಟ್ಟಿರೋದು. ಹಾಕ್ತೀನಿ ನೋಡಿ ನೀವು ಸ್ಕ್ರೀನ್ ರೆಕಾರ್ಡರ್ನ. ಸೇಮ್ ಇದೇ ಥರ ಎಲ್ಲ ಶಾರ್ಟ್ಸು ಮಾಡಿದ್ದಾರೆ, ಒಂದಲ್ಲ ಇಡೀ ಏನು ಚಾನಲಲ್ಲಿರೋ ಅಷ್ಟೋ ಶಾರ್ಟ್ಸ್ಗಳು ಕೂಡ ಅವ್ರು ಮಾಡಿರೋದು ಅದೇ ಥರನೇ. ಅದಕ್ಕೆ ಆ ಥರ ಶಾರ್ಟ್ಸ್ಗಳನ್ನ ಹಾಕಬೇಡಿ. ಇನ್ಸ್ಟಾಗ್ರಾಮಿಂದ ತೆಗೆದು ಶಾರ್ಟ್ಸ್ಗಳನ್ನ ಹಾಕಬೇಡಿ. ಸೆಲೆಬ್ರಿಟಿ ಫೋಟೋಗಳನ್ನ ಹಾಕ್ಕೊಂಡು ಮ್ಯೂಸಿಕ್ಗಳನ್ನ ಹಾಕಬೇಡಿ. ಸೆಲೆಬ್ರಿಟಿ ವಿಡಿಯೋಗಳನ್ನ ಫೋಟೋಗಳನ್ನ ಹಾಕೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಬಡ್ಕೊಂಡ್ರು ಕೂಡ ಮಾಡಿದ್ದನ್ನೇ ಮಾಡ್ತಾರೆ ಕೆಲವರು. ಅದು ಯಾಕೆ ಅಷ್ಟೊಂದು ಕೇರ್ಲೆಸ್ನೆಸ್ಸೋ ನನಗಂತೂ ಗೊತ್ತಿಲ್ಲ. ಇಷ್ಟು ಕಷ್ಟಪಟ್ಟು ಬಂದಿರೋದು ಕಳ್ಕೊಂಡಿರೋರಿಗೆ ಮಾತ್ರ ನೋವಿರುತ್ತೆ. ಇವಾಗ ಇವ್ರು ಕೇಳ್ತಾ ಇರೋ ಕ್ವಶನ್ಗೆ ನನಗೆ ಉತ್ತರ ಏನು ಹೇಳಬೇಕು? ಅವರು ವಿಡಿಯೋಗಳನ್ನ ಇನ್ನು ಅಪೀಲ್ ಹೋಗ್ಬೇಕು ಅಂತಂದರೆ ನಮ್ದು ಇನ್ನು ಅಥೆಂಟಿಕ್ ಕಂಟೆಂಟ್ ಯಾವ್ದಿರುತ್ತೆ ಅಲ್ಲ ಅವೆಲ್ಲ ವಿಡಿಯೋಗಳನ್ನ ಡಿಲೀಟ್ ಮಾಡಲೇಬೇಕಾಗತ್ತೆ. ಡಿಲೀಟ್ ಮಾಡದೆ ಅಪೀಲ್ ಮಾಡೋಕ್ಕಾಗಲ್ಲ. ಅಪೀಲ್ ಬರೋ ತನಕ ನಾವು ಯಾವ ವಿಡಿಯೋನು ಡಿಲೀಟ್ ಮಾಡೋಂಗಿಲ್ಲ. ಅಪೀಲ್ ಆಪ್ಷನ್ ಬಂದಿದೆ ಅಂತ ಅಂದಾಗ ನಮಗೆ ಇನ್ ಅಥೆಂಟಿಕ್ ಕಂಟೆಂಟ್ ಬಂದಿರೋ ವಿಡಿಯೋಗಳು ಮಾತ್ರ ಡಿಲೀಟ್ ಮಾಡಬೇಕು. ಇನ್ನು ಮಿಕ್ಕಿದ ಯಾವುದನ್ನು ಡಿಲೀಟ್ ಮಾಡೋಂಗಿಲ್ಲ. ಅದು ಕೂಡ ಅಂದರೆ ನಮ್ಗೆ ಈ ಥರ ಏನಾದರೂ ಡಿಮಾನಿಟೈಸ್ ಆದರೆ 28 ಡೇಸಲ್ಲಿ ಏನೋ ಬರುತ್ತಂತೆ ಅಪೀಲ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲೂ 2 ಥರ ಅಪೀಲ್ ಮಾಡೋದಿದೆ. ಒಂದು ಮೇಲ್ ಮಾಡಿ ಅಪೀಲ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಅಂದರೆ ಅವ್ರು ಕೊಡಬೇಕು ಆಪ್ಷನ್ ನಮಗೆ, ನಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಇಲ್ಲ ಅಂತಂದರೆ ನಾವು ವಿಡಿಯೋ ಮಾಡಿ ಅಪೀಲ್ ಮಾಡ್ಕೊಬೇಕಾಗತ್ತೆ. ಮೇಲಲ್ಲಾದರೆ ಏನೇನು ಪ್ರಾಬ್ಲಮ್ಗಳು, ನಮ್ಮದೇ ಚಾನಲ್ ಇದು, ಎಡಿಟ್ ಎಲ್ಲ ಈ ಥರ ಮಾಡ್ತಾ ಇದ್ದೆ, ವಾಯ್ಸ್ ಓವರ್ ಈ ಥರ ಕೊಡ್ತಾ ಇದ್ದೆ, ವಿಡಿಯೋನ ಈ ಥರ ಶೂಟ್ ಮಾಡ್ಕೊತಾ ಇದ್ದೆ, ಇದ್ರ ಬಗ್ಗೆ ಎಲ್ಲನೂ ಬರೆದ್ಬಿಟ್ಟು ಮೇಲ್ ಮಾಡಬೇಕಾಗತ್ತೆ. ಅದನ್ನ ನೋಡಿ ಏನಾದರೂ ಓಕೆ ಮಾಡಿಕೊಂಡು ಮತ್ತೆ ಮಾನಿಟೈಸೇಷನ್ಗೆ ಓಕೆ ಕೊಟ್ಟರೆ ಮತ್ತೆ 0 ಇಂದ ಮತ್ತೆ ಶುರು ಮಾಡಬೇಕು ನಾವು ಚಾನಲ್ನ. ಅದೇ ಏನಾದರೂ ನಿಮಗೆ ವಿಡಿಯೋದಲ್ಲಿ ಅಪೀಲ್ ಹೋಗಿ ಅಂತ ಏನಾದ್ರು ಕೊಟ್ಟರು ಅಂತಂದರೆ ಅದು ಕೂಡ ಅದರಲ್ಲೂ ಸೇಮ್ ಇದೇ ಥರನೇ ವಿಡಿಯೋ ಮಾಡಬೇಕು. ಬರೀ 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ, 5 ನಿಮಿಷಕ್ಕಿಂತ 1 ಸೆಕೆಂಡ್ ಕಮ್ಮಿನೇ ಮಾಡಬೇಕು ವಿಡಿಯೋನ. ಅಷ್ಟರೊಳಗಡೆ ನಿಮ್ದು ಎಲ್ಲ ಏನೇನಿರ್ತದೆ ರೋದನೆನ ಎಲ್ಲಾನು ಹೇಳ್ಬಿಡ್ಬೇಕು ಅದರಲ್ಲಿ. ಮತ್ತೆ ತೋರಿಸ್ಬೇಕು ಕೂಡ, ಇದೇ ಥರ ನಾನು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ, ಇದೇ ಥರ ನಾನು ಶೂಟಿಂಗ್ ಮಾಡ್ಕೊತಾ ಇದ್ದೀನಿ, ಇದೇ ಥರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇದು ನಂದೇ ಓನ್ ಕಂಟೆಂಟು ಅಂತ ಅಂದ್ಬಿಟ್ಟು ಇದಿಷ್ಟನ್ನು ಅದರಲ್ಲಿ ಹೇಳಿ ವಿಡಿಯೋನ ತೋರಿಸಿ ಕೂಡ 5 ನಿಮಿಷದೊಳಗಡೆ ವಿಡಿಯೋನ ಮುಗಿಸ್ಕೊಬೇಕು. ಅದನ್ನು ನಾವು ಅನ್ಲಿಸ್ಟೆಡಲ್ಲಿ ಇಟ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನ ಅವರು ನೋಡಿ ಏನಾದರೂ ಓಕೆ ಮಾಡಿ ನಮಗೆ ಮತ್ತೆ ಮಾನಿಟೈಸೇಷನ್ಗೆ ಏನಾದರೂ ಆಪ್ಷನ್ ಕೊಟ್ಟರು ಅಂತಂದರೆ ಆವಾಗಲೇ ಹೇಳ್ದಂಗೆ ಮತ್ತೆ 0 ಇಂದ ಶುರು ಮಾಡಬೇಕು, ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಬೇಕು, ಮತ್ತೆ ಮಾನಿಟೈಸ್ ಮಾಡ್ಕೊಬೇಕು. ಈಗ ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ಹೋಯ್ತು, ಅದು ಹೋದಂಗೆನೇನೆ, ಅದು ಮತ್ತೆ ಬರಲ್ಲ. ಈಗ ಒಂದ್ಸತಿ ಡಿಮಾನಿಟೈಸ್ ಆದರೆ ಮುಗೀತು, ಓಕೆನಾ? ಈ ಥರ ಇರ್ತದೆ. ಅದು ಕೂಡ
ಯಾರ್ದು ಚಾನಲ್ ಇರ್ತದೆ ಅವರೇ ಅಪೀಲ್ಗೆ ವಿಡಿಯೋ ಮಾಡ್ಕೊಬೇಕು, ಅವರೇ ಮಾಡಬೇಕು, ಬೇರೆ ಯಾರ ಕೈಯಲ್ಲೂ ಮಾಡ್ಸಂಗಿಲ್ಲ. ಅವರೇ ಕೂತು ವಿಡಿಯೋದಲ್ಲಿ ಮಾತಾಡಬೇಕು. ಅದು ಇಂಗ್ಲೀಷು ಅವ್ರು ಹಿಂದಿ ಎರಡೇ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ಇದರಲ್ಲೇ ಪೂರ್ತಿ ಡೀಟೇಲ್ಸ್ನ 5 ನಿಮಿಷದೊಳಗಡೆ ಮಾತಾಡಿ ವಿಡಿಯೋ ಮಾಡಿ ಅವ್ರಿಗೆ ಹೇಳಬೇಕಾಗತ್ತೆ. ಈ ಥರ ಮಾಡ್ಕೊಬೇಕಾಗತ್ತೆ. ಇಷ್ಟು ತಲೆನೋವು, ಇಷ್ಟು ಟೆನ್ಷನ್ನು ಬೇಕಾ? ಮಾಡೋ ವಿಡಿಯೋಗಳನ್ನ ಸರಿಯಾಗಿ ಮಾಡ್ದಿರಾ ನಿಜವಾಗ್ಲೂ ಯೂಟ್ಯೂಬ್ನ ನೆನ್ಸ್ಕೊತಾ ಇದ್ರೆ ಹೋಗ್ತಾ ಹೋಗ್ತಾ ಎಷ್ಟು ರೂಲ್ಸ್ಗಳು ಭಯಂಕರವಾಗಿದೆ ಅಂತಂದರೆ ಚಾನಲ್ಲೇ ಬೇಡಪ್ಪ ಅನ್ನೋ ಥರ ಬೇಜಾರಾಗುತ್ತೆ. ಒಂದು ಕ್ಷಣ ಹಂಗೆ ಅನಿಸುತ್ತೆ, ಆದರೆ ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ಟಿದ್ದೀವಿ ಅರ್ಧ ದಾರಿಗೆ. ಅದೇನಾದರೂ ಆಗಲಿ, ಏನೋ ಒಂದು ಆಗಲಿ ಅಂತ ನಾವು ಮುಂದುವರಿಸಲೇಬೇಕಾಗತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ, ಎಲ್ಲರೂ ಕೂಡ ಹುಷಾರಾಗಿ ಮಾಡ್ಕೊಳ್ಳಿ. ಆದಷ್ಟು ಒಂದು ತಲೆನಲ್ಲಿ ಇಟ್ಕೊಂಬಿಡಿ, ನಿಮ್ಮದು ಓನ್ ಕಂಟೆಂಟು, ನಿಮ್ಮದು ಏನು ವಿಸಿಬಿಲಿಟಿ, ಆಮೇಲೆ ವಾಯ್ಸ್ ಓವರು, ಎಡಿಟಿಂಗು ಇವು ಯಾವೂ ಇಲ್ದಿರ ನೀವು ಯಾವುದೇ ವಿಡಿಯೋಗಳನ್ನ ಮಾಡ್ತಿದ್ದೀರಾ ಅಂತಂದ್ರೂ, ಅದು ಸಣ್ಣ ಪುಟ್ಟ ವಿಡಿಯೋಗಳಾಗಿದ್ರು ಕೂಡ ಅದನ್ನು ಕೂಡ ಇವಾಗ ಕನ್ಸಿಡರ್ ಮಾಡಿಬಿಟ್ಟು ಈ ಥರ ಚಾನಲ್ಗಳನ್ನ ಡಿಮಾನಿಟೈಸ್ ಮಾಡ್ತಾ ಇದ್ದಾರೆ. ಈಗ ನಂದೇನೇನೆ ನನಗೆ ಭಯ ಆಗ್ತಿದೆ. ನನಗೆ ಯಾವತ್ತೂ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಷ್ಟು ಭಯ ಆಗ್ತಿದೆ. ನನ್ನ ಚಾನಲ್ ಯಾವಾಗ ಹೊಗೆ ಆಡಿಸ್ಕೊಳತ್ತೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ ಅದು ಏನು ಅಂತ ಅಂದ್ಬಿಟ್ಟು ಅಷ್ಟು ಭಯ ಆಗ್ತಾ ಇದೆ. ಅದು ನನಗೆ ಇನ್ಎಲಿಜಿಬಲ್ ಅಂತ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಗೋಯ್ತು ನನಗೆ. ಅಂದರೆ ಇಷ್ಟು ದಿನ ನಾನು ಅದನ್ನು ನೋಡ್ಕೊಂಡೇ ಇಲ್ಲ. ಆ ಮಾನಿಟೈಸ್ ಆಗೋ ಟೈಮಲ್ಲಿ ಏನು ನೋಡಲ್ಲ, ಏನು ಹೇಳಲ್ಲ ಅವರು. ಈ ಥರ ಎಲ್ಲ ಆದಮೇಲೆ ಇವಾಗಂತೂ ಒಂದು $10 ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದೇನು ಒಂದು ಪೇಮೆಂಟ್ ಕೂಡ ಬರುತ್ತೋ ಇಲ್ವೋ ನನಗೆ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಯಾರೆಲ್ಲ ನೀವು ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊತಾ ಇರೋರು, ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋನ ಮಾಡಿರೋರು, ಮಾಡ್ತಾ ಇರೋರು, ಮಾನಿಟೈಸ್ ಮಾಡ್ಕೊಂಡಿರೋರು ಎಲ್ಲರೂ ಕೂಡ ಒಂದ್ಸರಿ ನಿಮ್ಮ ಚಾನಲ್ನ ಪೂರ್ತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಏನೇನು ಆಗಿದೆ ಗೊತ್ತಿಲ್ಲ. ಅಂಥದ್ದು ಯಾವುದಾದ್ರೂ ವಿಡಿಯೋಗಳಿದ್ದಾವೆ ಅಂತಂದರೆ ಅಂಥ ವಿಡಿಯೋಗಳನ್ನೆಲ್ಲ ಆದಷ್ಟು ಡಿಲೀಟ್ ಮಾಡಿ ಅವಾಗಿಂದ ಅವಾಗ ಇನ್ನು ಮುಂದಕ್ಕೆ ಅಂಥ ವಿಡಿಯೋಗಳನ್ನ ಹಾಕೋಕ್ಕೆ ಹೋಗಬೇಡಿ. ಏನು ಹೇಳಿದ್ರು ಕೂಡ ಈ ಕಾಮಿಡಿ ಥರ ಹಲ್ಕಿರಿಯೋ ಎಮೋಜಿಗಳನ್ನ ಹಾಕ್ಬಿಟ್ಟು ಅಂಥ ಕಮೆಂಟ್ಗಳನ್ನ ಹಾಕಬೇಡಿ. ನಿಮ್ಮದು ಚಾನಲ್ ಇರಲ್ಲ, ಅದಕ್ಕೆ ನೀವು ಆ ಥರ ಮಾಡ್ತೀರಾ ಅಂತ ಅನಿಸುತ್ತೆ. ಚಾನಲ್ ಇರೋರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ನಿಮಗೆ ಅವೆಲ್ಲ ಚಾನಲ್ ಇದ್ದರೆ ನಿಮ್ಗೆ ಅರ್ಥ ಆಗ್ತಿತ್ತು. ಇವಾಗ ಇವ್ರದ್ದು ಈ ಥರ ಆಗಿದೆ, ಚಾನಲ್ ಡಿಮಾನಿಟೈಸ್ ಆಗಿದೆ. ಇದೇ ಥರ ಇನ್ನೂ ತುಂಬ ಚಾನಲ್ಗಳು, ಅದು ದೊಡ್ಡ ದೊಡ್ಡ ಚಾನಲ್ಗಳೇ ಹೋಗ್ತಾ ಇದ್ದಾವೆ. ಅವೆಲ್ಲ ನೋಡಿನೇ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಇವ್ರು ಈ ಥರ ಹೇಳಿದ್ರು. ಅದಕ್ಕೇನೆ ಪ್ರೂಫ್ ಸಮೇತ ತೋರಿಸಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಒಳ್ಳೇದು. ಇಲ್ಲ ನಾವು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಮಾಡಿದ್ದನ್ನೇ ಮಾಡ್ತೀವಿ, ನಿನ್ನ ಮಾತು ಯಾಕೆ ಕೇಳಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಈ ಥರ ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಏನು ಗೊತ್ತಾ, ನೀವು ಮುಂಚೆನೇ ಯಾರಾದರೂ ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳಲ್ಲ. ಅದು ಟೆಕ್ ಚಾನಲರಾಗಲಿ ಯಾರಾದರೂ ಆಗೋಗ್ಲಿ, ಇವ್ರ ಮಾತು ಯಾಕೆ ಕೇಳಬೇಕು ಅನ್ನೋ ಥರನೋ, ಅಥವಾ ನಮ್ಮ ಕನ್ನಡ ಚಾನಲ್ಗಳನ್ನ ನೋಡಿಬಿಟ್ಟು ಇವ್ರು ಹೇಳೋದೆಲ್ಲ ನಿಜಾನಾ ಅನ್ನೋ ಥರನೋ ನೀವು ಅಷ್ಟು ಕೇರ್ಲೆಸ್ ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಅದೇ ಬೇರೆ ಲ್ಯಾಂಗ್ವೇಜವ್ರು ಯಾರಾದರೂ ಹೇಳಿದ್ರೆ ನಂಬ್ತೀರಾ ಅಂತ ಅನಿಸುತ್ತೆ. ನಾವು ಹೇಳಿದ್ರೆ ನಿಮಗೆ ನಂಬಿಕೆನೇ ಬರಲ್ಲ. ಈ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಜೊತೆಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಬಿಡೋದು ಕೂಡ ನಿಮಗೆ ಬಿಟ್ಟಿದ್ದು. ಅದು ನಿಮ್ಮ ಬುಡಕ್ಕೆ ಬರೋ ತನಕ ನೀವು ಕಾಯ್ತೀನಿ ಅನ್ನೋದಾದರೆ ಕಾಯಿರಿ. ಅದಕ್ಕೆ ಮೀರಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಯೂಟ್ಯೂಬು ತುಂಬಾ ರೂಲ್ಸ್ಗಳನ್ನ ಸ್ಟ್ರಿಕ್ಟ್ ಮಾಡಿಬಿಟ್ಟಿದೆ. ಆಲ್ರೆಡಿ ಎಲ್ಲರನ್ನೂ ಕಿತ್ತು ಬಿಸಾಕ್ತಾ ಇದೆ. ಇನ್ನು ನೀವು ಯಾವ ಲೆಕ್ಕನೂ ಇಲ್ಲ, ನಾನು ಯಾವ ಲೆಕ್ಕನೂ ಇಲ್ಲ. ಇವತ್ತು ಇವ್ರದ್ದಾಗಿದೆ, ನಾಳೆ ನಂದಾಗ್ಬೋದು, ನಾಳೆ ನಿಮ್ಮದು ಆಗ್ಬೋದು. ಒಟ್ಟಿನಲ್ಲಿ ಎಲ್ಲ ಚಾನಲ್ಗಳು ಡಿಮಾನಿಟೈಸ್ ಆಗೋದಂತೂ ಪಕ್ಕ ಬರೆದಿಟ್ಕೊಳ್ಳಿ. ಇದಂತೂ ಗ್ಯಾರಂಟಿ ಆಗ್ತಾ ಇದೆ, ಹಾಗೆ ಆಗತ್ತೆ. ಒಬ್ಬೊಬ್ರದ್ದೇ ಎಲ್ಲರದು ಕಿತ್ತು ಬಿಸಾಕ್ತಾ ಇರ್ತಾರೆ. ಓಕೆ, ಇನ್ನು ಇಷ್ಟೇ ವಿಷಯ. ಅರ್ಥ ಆಗಿದ್ರೆ ಒಳ್ಳೆಯದು, ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಮನೆ ಬರ, ನಾನೇನು ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ತುಂಬ ಜನ ಯಾಕೆ ಲೈಕ್ ಕೊಡ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ. ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ಹೊಸಬ್ರಿಗೆ ರೆಕಮೆಂಡ್ ಆಗುತ್ತೆ. ಇನ್ಯಾರಾದರೂ ಹೊಸಬ್ರು ನೋಡಿ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳ್ಳೋರಾದರೂ ಮಾಡ್ಕೋತಾರೆ ಅಲ್ಲ, ಅವರಿಗಾದ್ರೂ ತಲುಪಲಿ ವಿಡಿಯೋ, ಆಯಿತಾ? ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ನೀವು ಏನೇನೆಲ್ಲ ಮಿಸ್ಟೇಕ್ಗಳನ್ನ ಮಾಡ್ತಿದ್ದೀರಾ. ಒಂದ್ಸರಿ ನಿಮ್ಮ ಚಾನಲ್ನು ಪೂರ್ತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದೆಷ್ಟು ವಿಡಿಯೋಗಳು, ಶಾರ್ಟ್ಸ್ಗಳು ಹಾಕಿದ್ದೀರಾ, ಯಾವುದ್ರಲ್ಲಿ ಏನು ಬಂದಿದೆ, ಏನು ಬಂದಿಲ್ಲ, ಯಾವುದೆಲ್ಲ ವ್ಯಾಲ್ಯೂಯಬಲ್ ಕಂಟೆಂಟ್ ಅಲ್ಲ, ಯಾವುದ್ರಲ್ಲೆಲ್ಲ ಬೇರೆ ಥರ ಈ AI ಯೂಸ್ ಮಾಡ್ಕೊಂಡು ಮಾಡಿರೋ ಕಂಟೆಂಟ್ ಆಗಲಿ, ಇನ್ನೊಂದು ಮತ್ತೊಂದು ಯಾವ್ದು ಇದೆ ಅಲ್ಲ ಅಂಥದನ್ನೆಲ್ಲನೂ ಆದಷ್ಟು ಲಾಂಗ್ ವಿಡಿಯೋ, ನಾನು ಪ್ರತಿ ಸಲ ಹೇಳ್ತಿರ್ತೀನಿ, ಲಾಂಗ್ ವಿಡಿಯೋ ಚೆನ್ನಾಗೇ ಮಾಡಿರ್ತಾರೆ. ಶಾರ್ಟ್ಸಿಂದನೇ ಹೋಗೋದು ಅಂತ ಇವತ್ತು ಇವ್ರ ಚಾನಲ್ ಕೂಡ ಹೋಗಿರೋದು ಶಾರ್ಟ್ಸಿಂದನೇ. ಲಾಂಗ್ ವಿಡಿಯೋಗಳೆಲ್ಲ ಚೆನ್ನಾಗೇ ಇತ್ತು, ಶಾರ್ಟ್ಸಿಂದನೇ ಹೋಗಿರೋದು. ಅದಕ್ಕೆ ಹೇಳ್ತಾ ಇರೋದು, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ಓಕೆನಾ?
ಕಮೆಂಟ್ ಮಾಡಿ ಹೇಳಿ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ ಬಾಯ್.